ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾದ ಮೋದಿಯವರಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಮೋದಿಗೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಯಿಂದ ಬಿಗ್ ಚಾಲೆಂಜ್. ದೇಶದಲ್ಲಿ ಶುರುವಾಯಿತು ಅಸಲಿ ರಾಜಕೀಯ ಚದುರಂಗದಾಟ. ಸ್ಪೀಕರ್ ಆಯ್ಕೆಯಲ್ಲಿ ದಾಳ ಉರುಳಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಸ್ಪೀಕರ್ ಚುನಾವಣೆಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿಕೊಂಡಿದೆ. ಇಂಡಿಯಾ ಮೈತ್ರಿಕೂಟದಿಂದಲೂ ಸ್ಪೀಕರ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರಣತಂತ್ರವನ್ನ ಹೆಣಿತಾ ಇದೆ ಕಾಂಗ್ರೆಸ್. ಈ ಮುಖೇನ ಇತರ ಪಕ್ಷಗಳ ಹಂಗಿನಲ್ಲಿರೋ ಬಿಜೆಪಿಗೆ ಇದು ನಿಜಕ್ಕೂ ಶಾಕಿಂಗ್ ವಿಚಾರ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕಿಳಿತಾ ಇದೆ ಇಂಡಿಯಾ ಮೈತ್ರಿಕೂಟ. ಎನ್ಡಿಎಗೆ ಬಹುಮತ ಇದ್ದರೂ ಕೂಡ ಬಿಜೆಪಿಗೆ ಭಯ ಇದ್ದೇ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ಇಂಡಿಯಾ ಮೈತ್ರಿಕೂಟದ ಈ ಒಂದು ಪ್ಲಾನ್. ನೋಡಿ, ಸರ್ಕಾರ ರಚನೆ ಮಾಡುವಲ್ಲಿ ಮೋದಿ ಅವರು ಯಶಸ್ವಿ ಆದ್ರು. ಎಲ್ಲೋ ಒಂದ್ ಕಡೆ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಬಿಜೆಪಿ ವಿಫಲ ಆದ್ರೂ ಕೂಡ ಬೇರೆ ಬೇರೆ ಪಕ್ಷಗಳ ಸಹಾಯವನ್ನ ಪಡೆದು ಸರ್ಕಾರ ರಚನೆಯೇನೋ ಮಾಡ್ಕೊಂಡ್ಬಿಡ್ತು. ಅದಾದ ನಂತರ ಇನ್ನು ಮುಂದೆ ಸಾಕಷ್ಟು ಸವಾಲುಗಳು ಬಿಜೆಪಿಯ ಮುಂದೆ ಇದ್ದೇ ಇದೆ, ಎನ್ಡಿಎ ಮೈತ್ರಿಕೂಟದ ಮುಂದೆ ಇದ್ದೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದು ಚಾಲೆಂಜ್ ಈಗ ಇಂಡಿಯಾ ಮೈತ್ರಿಕೂಟ ಎನ್ಡಿಎಗೆ ಹಾಕಿರುವುದು. ದೇಶದಲ್ಲಿ ಈಗ ಅಸಲಿ ರಾಜಕಾರಣದ ಚದುರಂಗದಾಟ ಏನಂತೀವಲ್ಲ, ಅದು ಶುರುವಾಗಿದೆ. ಈಗ ಸ್ಪೀಕರ್ ಆಯ್ಕೆಯಲ್ಲಿ ದಾಳ ಉರುಳಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಸ್ಪೀಕರ್ ಚುನಾವಣೆಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡ್ತಾರಾ ಹಾಗಾದ್ರೆ ಕಾಂಗ್ರೆಸ್ನವರು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಏಕೆಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟದಿಂದಲೂ ಕೂಡ ಸ್ಪೀಕರ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ತಂತ್ರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಎನ್ಡಿಎಗೆ ಬಹುಮತ ಇದೆಯಲ್ಲ, ಏನ್ ಮಾಡಿದ್ರೇನು ಅಂತ ಅನ್ಬಹುದು. ಆದ್ರೂ ಕೂಡ ಬಿಜೆಪಿಗೆ ಒಂದು ಕಡೆ ಭಯ ಇದ್ದೇ ಇದೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ ಇಂಡಿಯಾ ಮೈತ್ರಿಕೂಟದ ಈ ಒಂದು ಪ್ಲಾನ್.